ಪ್ರತಿಯೊಂದು ವಿಷಯನೂ ನಾವು ನಮ್ಮ ತಂಡದಲ್ಲೇ ನಾವು ಆದಷ್ಟು ನನ್ನ ಪಾತ್ರ ಸರ್, ನನ್ನ ಪಾತ್ರ ಬಹಳ ಇಂಟ್ರೆಸ್ಟಿಂಗ್ ಪಾತ್ರ ಸರ್. ತುಂಬಾ ಜಾಲಿ ಪರ್ಸನ್. ಈ ಅವನಿರ್ಬೇಕಿತ್ತು ಅನ್ನೋದು ನಮ್ಮ ನಾಯಕಿ ಜೊತೆ ನಾನು ಕೂಡ ಹೇಳ್ತಾ ಇರ್ತೀನಿ. ಅಂದ್ರೆ ಅವನಿರ್ಬೇಕಿತ್ತು, ಅದು ಒಂದು ವ್ಯಕ್ತಿ ಇದೆ, ಒಂದು ಕ್ಯಾರೆಕ್ಟರ್ ಇದೆ. ಆ ಕ್ಯಾರೆಕ್ಟ್ರೇ ನಮ್ಮ ಸಿನಿಮಾನ ಮುಂದಕ್ಕೆ ತಗೊಂಡು ಹೋಗೋದು. ಕ್ಯಾಟ್ ಅಂಡ್ ಮೌಸ್ ಈ ಆಟನ ನಾವು ಆಡ್ತಾ ಇರ್ತೀವಿ, ಪ್ಲೇ ಮಾಡ್ತಾ ಇರ್ತೀವಿ. ತುಂಬಾ ಪ್ಲಾಯ್ ಇದೆ. ಮಜಾ ಕ್ಯಾರೆಕ್ಟರ್ ಸರ್. ನನಗೆ ಒಂದು ವಿಶೇಷ ರೀತಿಯ ಗೆಟಪ್ ನಮ್ಮ ಡೈರೆಕ್ಟರ್ ಸರ್ ಹಾಕಿದ್ದಾರೆ. ತುಂಬಾ ಎಂಜಾಯಬಲ್ ಕ್ಯಾರೆಕ್ಟರ್. ಹಾಗೆ ನಾನು ಕೂಡ ಆಡಿಷನ್ ಅಲ್ಲೇ ಸೆಲೆಕ್ಟ್ ಆಗಿ ಬಂದವನು. ಅದಾದ್ಮೇಲೆ ನಾವು ಜೊತೆಲಿ ವರ್ಕ್ ಮಾಡ್ತಾ ನನಗೂ ಇದರಲ್ಲಿ ಬಿಹೈಂಡ್ ದಿ ಕ್ಯಾಮ್ರಾ ನನಗೂ ಬಹಳ ಇಷ್ಟ. ಸ್ವಲ್ಪ ಮಾಡಿದ್ದೀನಿ, ನಾನು ಸುಮಾರು ಕಡೆ ಮಾಡಿದ್ದೀನಿ ಸರ್. ಹಾಗಾಗಿ ಟೀಮ್ ಜೊತೆನೆ ಜಾಯಿನ್ ಆಗ್ತಾ ಪ್ರತಿಯೊಂದು ವರ್ಕಲ್ಲೂ ನಾವು ಸಹಕಾರ ನೀಡ್ತಾ ನಮ್ಮ ಫಿಲಮ್ ಅಂತ ಪ್ರೀತಿ ತೋರಿಸ್ತಾ ಮುಂದಕ್ಕೆ ಹೋಗ್ತಾ ಇದೀವಿ. ಇವತ್ತು ಆಂಕರಿಂಗ್ ಮಾಡೋಣ ಸರ್. ಥಿಯೇಟರ್ ಮಾಡ್ಕೊಂಡ್ ಬಂದಿದ್ದೀನಿ. ಸೊ ಎಲ್ಲರ ಅನುಭವ ಇದೆ. ಅವ್ರ ಬಗ್ಗೆ ಒಂದು ಮಾತು ಹೇಳಿದೆ. ನನ್ನ ಬಾಲ್ಯದ ಗೆಳೆಯ ಅಂತ. ಇವ್ನು ನಾನು ಡಿಗ್ರಿಯಲ್ಲಿ ಓದ್ಬೇಕಾದ್ರೆ ಇವ್ನು ನನ್ಗೆ ಏನ್ ಹೇಳ್ತಾ ಇದ್ದಾರೆ, ಮಗ ನೀನು ಪ್ರೊಡ್ಯೂಸರ್ ಆಗು, ನಾನು ಡೈರೆಕ್ಷನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದ. ಸೊ ಆ ಒಂದು ಕನಸನ್ನ ನನಗೆ ನನಸು ಮಾಡಿದ್ದಾನೆ ಅವನು. ತುಂಬಾ ಚೆನ್ನಾಗಿ ಸಿನಿಮಾನ ಮಾಡಿಕೊಟ್ಟಿದ್ದಾನೆ. ಅವನಿಗೆ ಏನೋ ತೊಂದರೆ ಆಗ್ದಿರಾ ಯಾವ ಟೈಮ್ಗೆ ಏನ್ ಬೇಕೋ ಎಲ್ಲ ಕೊಟ್ಟಿದ್ದೀನಿ. ಸಿನಿಮಾನು ನನ್ಗೆ ಅದೇ ರೀತಿ ಚೆನ್ನಾಗಿ ಬಂದಿದೆ. ನೋಡೋದಕ್ಕೂ ತುಂಬಾ ವಿಜುವಲ್ಸು ಚೆನ್ನಾಗಿದೆ. ಇವನ್ ಬಗ್ಗೆ ನನಗೆ ಮತ್ತೆ ಸಿನಿಮಾ ಬಗ್ಗೆ ನನಗೇನು ಡೌಟ್ ಇಲ್ಲ. ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಹ್ಯಾಪಿ ಆಗಿದ್ದೀನಿ, ನಮ್ಮ ಟೀಮ್ ಎಲ್ಲ ಹ್ಯಾಪಿ ಆಗಿದೆ. ಆಮೇಲೆ ಹೀರೋ ಹೀರೋಯಿನ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಈ ಸಾಂಗ್ ಪರ್ಟಿಕ್ಯುಲರ್ ಆಗಿ ಸಾಂಗ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಲಡಾಖ್ ಹೋದಾಗ ಒಂದು ಬಿಟ್ ಬರುತ್ತೆ. ಅಲ್ಲಿ ಆ ಹುಡುಗಿ ಅಲ್ಲಿಂದ ಹಿಂದೆಗಡೆಯಿಂದ ಓಡ್ ಬರ್ತಾ ಇರ್ತಾಳೆ. ಮುಂದೆಗಡೆ 1000 ಫೀಟ್ ಡೀಪ್ ಇದೆ. ಆ ಹುಡುಗಿಗೆ ಗೌನ್ ಇದೆ, ಆ ಕಡೆ ಈ ಕಡೆ ಗೌನ್ ಇದೆ. ಸ್ವಲ್ಪ ಟಚ್ ಆದ್ರೂ ನಾವು ಹುಡುಗಿಗೆ ಕೆಳಗಡೆ ಬಿಡೋ ಚಾನ್ಸಸ್ ಇರುತ್ತೆ. ಆ ಹುಡುಗಿನ ಕೇಳ್ತಾ ಇದ್ವಿ ನಾವು, ಅಮ್ಮ ಆಗುತ್ತಾ ಮಾಡಕ್ಕೆ. ಆ ಅಮ್ಮ ಏನ್ ಡೇರಿಂಗ್ ಅಲ್ಲಿ ಮಾಡಿದ್ರು ಅಂದ್ರೆ, ಸರ್ ನಾನು ಮಾಡ್ತೀನಿ ಅನ್ನೋ ಒಂದು ಧೈರ್ಯದಲ್ಲಿ ಅವರಿಬ್ರು ನಮಗೆ ಸಪೋರ್ಟ್ ಮಾಡಿದ್ರು. ಈ ಹುಡುಗಿನ ಸಪೋರ್ಟ್ ಮಾಡಿದ್ರು. ಆಮೇಲೆ -ಡಿಗ್ರಿ ಬಂದಾಗ ನಾವು ಹೀಟ್ ಆಗಲಿ ಅಂತ ನಾವು ಬಟ್ಟೆ ಹಾಕೊಂಡಿರ್ತೀವಿ. ಬಟ್ ಅವರು ಅದನ್ನ ಬಿಚ್ಚಿ ಕಾಸ್ಟ್ಯೂಮ್ಸ್ ಹಾಕೊಂಡಿದ್ದಾಗೂ ಸಹ ತುಂಬಾ ಚಳಿ ಅವ್ರ ಕೈಲಿ ಆಗ್ತಾ ಇಲ್ಲ ಮಾಡಕ್ಕೆ. ಬಟ್ ಆದ್ರೂ ಕ್ಯಾಮ್ರಾದಲ್ಲಿ ಕಾಣಿಸ್ಬೇಕು, ಚೆನ್ನಾಗಿ ಚಳಿ ಇರೋದು ಇರಬಾರ್ದು ಅಂತೇಳಿ ಅವ್ರು ಅದನ್ನ ಮ್ಯಾನೇಜ್ ಮಾಡಿದ್ರೆ ಅವರಿಬ್ರಿಗೂ ತುಂಬಾ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿ ನಮ್ ಜೊತೆ ಬಂದಿದ್ದಂತಹ ಕ್ಯಾಮ್ರಾಮನ್ಸ್ ಆಗ್ಲಿ, ನಮ್ ಜೊತೆ ಕೆಲಸ ಮಾಡಕ್ಕೆ ಎಲ್ಲರೂ ನಾವು ಜೊತೆ ಸೇರಿ ಕೆಲಸ ಮಾಡ್ತಾ ಇದ್ವಿ. ಅವ್ರಿಗೂ ಸಹ ತುಂಬಾ ಧನ್ಯವಾದ. ಅಲ್ಲಿ ಹೋದಾಗ ಊಟ ಸಿಗ್ತಾ ಇರ್ಲಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ರು. ಒಂದೇ ಊಟ ತಿನ್ನಕ್ ಆಗ್ತಾ ಇರ್ಲಿಲ್ಲ. ಎಲ್ಲ ಕಡೆಯೂ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಎಲ್ಲರಿಗೂ ನಾನು ತುಂಬಾ ಋಣಿಯಾಗಿರ್ತೀನಿ. ನನ್ನ ಸಿನಿಮಾನ ಇಷ್ಟು ಚೆನ್ನಾಗಿ ಅವರೆಲ್ಲ ಕೆಲಸ ಮಾಡಿರೋದಕ್ಕೆ ಇಷ್ಟು ಚೆನ್ನಾಗಿ ಸಿನಿಮಾ ಬಂದಿದೆ. ಇಷ್ಟು ಹೇಳ್ತಾ ನೆಕ್ಸ್ಟ್ ಬರ್ತಾ ನಾನು ಮಾತಾಡ್ತಾ ಇರ್ತೀನಿ. ನೀವು ನನ್ನ ಫ್ರೆಂಡು, ನನ್ನ ಸಿನಿಮಾನ ಚೆನ್ನಾಗಿ ಮಾಡ್ಕೊಟ್ಟಿದ್ದಾನೆ. ನೀವು ನೋಡಿ, ಈ ಸಾಂಗ್ಸ್ ಚೆನ್ನಾಗಿದೆ ಅಂತ ನೀವು ಅನ್ಕೊಂಡಿದ್ದೀನಿ, ನಿಮ್ಮೆಲ್ಲರಿಗೂ ಅನ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ಹೇಳ್ಬೇಕಂತ ಇಷ್ಟಪಡ್ತೀನಿ. ನಮ್ಮ ಇಂದಕಾಲದಲ್ಲಿ ಸಾಂಗ್ ಅನ್ನ ನೀವೆಲ್ಲರೂ ನೋಡಿದ್ದೀರಾ. ಯಾರ್ಯಾರು ನೋಡಿಲ್ವ ಕನ್ನಡ ಜನತೆ, ದಯವಿಟ್ಟು ನೋಡಿ. ಹೊಸಬ್ರು ನಮ್ಮ ಸಿನಿಮಾನ ನಾವು ಹೊಸಬ್ರು ಬಂದಿದ್ದೀವಿ, ನಾವು ಚೆನ್ನಾಗೇ ಮಾಡ್ಕೊ ಬಂದಿದ್ದೀವಿ. ನಮ್ಮನ್ನ ಹಾರೈಸಿ ನೆಕ್ಸ್ಟ್ ಮಂತ್ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ. ಥಿಯೇಟರ್ ಬಂದು ಮತ್ತೆ ಸಿನಿಮಾ ಮಾಡಕ್ಕೆ ನಮ್ಗೆ ದಾರಿ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಹೇಳ್ತಾ, ಜೈ ಕರ್ನಾಟಕ, ಜೈ ಭುವನೇಶ್ವರಿ, ಜೈ ಭಾರತ ಮಾತೆ. ಥ್ಯಾಂಕ್ ಯು ಸರ್. ನಾನು ಕನ್ಸ್ಟ್ರಕ್ಷನ್ ಮಾಡ್ತೀನಿ. ನಮ್ದು ಕಂಪ್ನಿನೂ ಇದೆ ಸರ್, ಆಗರ್ಭ ಇಂಡಸ್ಟ್ರೀಸ್ ಅಂತ ಹೇಳ್ಬಿಟ್ಟು ಪ್ಯಾಕೇಜಿಂಗ್ ಇಂಡಸ್ಟ್ರಿ ಇದೆ ಸರ್ ನಮ್ದು. ಇಲ್ಲ ಸರ್, ನಾನು ಆಕ್ಟ್ ಮಾಡಿಲ್ಲ ಸರ್. ನಾನು ಕಮರ್ಷಿಯಲಿ ನಾನು ಪ್ರೊಡ್ಯೂಸರ್ ಆಗ್ಬೇಕು ಅನ್ಕೊಂಡಿದ್ದೀನಿ. ನಾನು ಪ್ರೊಡ್ಯೂಸರ್ ಆಗೇ ಇರ್ತೀನಿ ಸರ್. ನಾನು ಯಾರು ಸರ್ ಮಾಡಿದ್ದಾರೆ ಅದ್ರಲ್ಲಿ ಹ್ಯಾಪಿ ಆಗಿದ್ದೀನಿ ಸರ್ ನಾನು. ಓಕೆ ಸರ್, ಬಟ್ ಎಲ್ಲಾದ್ರಲ್ಲೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಬಟ್ ಸಿನಿಮಾಗೆ ಏನ್ ಬೇಕೋ ಅದನ್ನ ನಾನು ಕೊಟ್ಟಿದ್ದೀನಿ ಸರ್. ಸಿನಿಮಾಗೆ ಏನ್ ಬೇಕು ಅದರಿಂದ ಆಪೋಸಿಟ್ ನನ್ಗೆ ಏನ್ ಬರ್ಬೇಕಾಗಿತ್ತೋ ಸಿನಿಮಾ ವಿಜುವಲ್ ಲೆವೆಲ್ ಅಲ್ಲಿ ನನಗೆ ಅದಕ್ಕಿಂತ ಚೆನ್ನಾಗೇ ಕೊಟ್ಟಿದ್ದಾನೆ ಸರ್ ಅನ್ನೋದ್ರಲ್ಲಿ ನನಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಆಲ್. ಈಗ ನಮ್ಮ ಚಿತ್ರದ ಮಾಡ್ಕೊಂಡು ಸರ್ ಹಾಡುಗಳು ಚೆನ್ನಾಗಿ ಬರೋದಕ್ಕೆ ಅವರೇ ಕಾರಣ. ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ತೀನಿ. ನನಗೆ ಆಸ್ ಎ ನ್ಯೂ ಕಮರ್ ಐ ಆಮ್ ಕೀಪ್ ವರ್ಕಿಂಗ್. ಇತ್ತೀಚಿನ ದಿನಗಳಲ್ಲಿ ಈ ಮೇಕಿಂಗು ನನ್ನ ಕೆರಿಯರಲ್ಲಿ ನನಗೆ ಸಿಕ್ಕಿರುವಂಥ ಬೆಸ್ಟ್ ಮೇಕಿಂಗು. ನನಗೆ ತುಂಬ ಖುಷಿ ಆಯಿತು. ಇದು ತುಂಬ ದೊಡ್ಡ ವಿಷಯ. ಒಬ್ಬ ಮ್ಯೂಸಿಷಿಯನ್ಗೆ ಒಂದು ಸಾಂಗ್ ಮಾಡ್ತೀವಿ, ಮೇಕಿಂಗ್ ಕಷ್ಟ ಹೊಸ ತಂಡಗಳಲ್ಲಿ.
ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಅಶೋಕ್ ಸರ್. ಈ ಟುಕ್ ಸೋ ಮಚ್ ಟೈಮ್, ತುಂಬ ಟೈಮ್ ತೊಗೊಂಡು ತುಂಬ ವಿಡಿಯೋ ಮಾತು ಹೇಳಿದ್ರು. ನಮಗೆ ಎಲ್ಲ ಡೈರೆಕ್ಟ್ರು ಹೇಳ್ತಾರೆ, ಅಲ್ಲ ಎಲ್ಲರೂ ಚೆನ್ನಾಗಿ ಮಾಡ್ತಾರೆ. ಅಶೋಕ್ ಸರ್ ಹೇಳಿದ್ರು, ಸರ್ ನೀವು ಸಾಂಗಿಂತ ನಾನು ಹಂಗೆ ಕೊಡ್ತೀನಿ ಅಂತ ಕೊಟ್ಟಿದ್ದೀರಾ. ಆಮೇಲೆ ನಮ್ಮ ಆ್ಯಕ್ಟ್ರು, ನಮ್ಮ ಹೀರೋ ಮತ್ತು ಹೀರೋಯಿನ್, ದೇ ಆರ್ ಸೋ ಗುಡ್. ದಿಸ್ ದ ಬೆಸ್ಟ್ ಮೇಕಿಂಗ್. ಪೃಥ್ವಿ ಸರ್ ಥ್ಯಾಂಕ್ ಯು. ಎಲ್ಲರಿಗೂ, ನಮ್ಮ ದೇವರ ಸರ್ ಎಲ್ಲರಿಗೂ. ಸಿನಿಮಾನು ತುಂಬ ಚೆನ್ನಾಗಿದೆ ಸರ್. ಎಷ್ಟು ಬ್ಯೂಟಿಫುಲ್ ಸ್ಕ್ರೀನ್ ಪ್ಲೇ ಅಂದರೆ, ನೀವು ಸಿನಿಮಾದಲ್ಲಿ ಕೂತ್ರೆ ನಕ್ಕು ಖುಷಿಪಟ್ಟು ಟೆನ್ಷನ್ ಆಗಿ ಎಲ್ಲ ಮಾಡಿಸ್ಬಿಡ್ತಾರೆ. ತುಂಬ ಚೆನ್ನಾಗಿದೆ. ಈ ಹಾಡುಗಳಿಂದ ಮುಖಾಂತರ, ನಮ್ಮ ಟ್ರೈಲರ್ ಮುಖಾಂತರ ಜನರ ಬಾಯಿಗೆ ಸಿನಿಮಾ ಹೆಸರು ಬಂದ್ಬಿಟ್ರೆ, ಜನ ಬಂದ್ಬಿಟ್ರೆ ಲವ್ ಇಟ್. ನನ್ನ ಕೆರಿಯರಲ್ಲಿ ನನಗೆ ಗೊತ್ತಿರೋಂಗೆ ದಿಸ್ ಇಸ್ ಗೋಯಿಂಗ್ ಟು ಬಿ ವೆರಿ ಸಕ್ಸಸ್ಫುಲ್. ದಿಸ್ ಇಸ್ ಗೋಯಿಂಗ್ ಟು ಬಿ ಸಕ್ಸಸ್ಫುಲ್ ಮೂವಿ. ಆದರೆ ಫಸ್ಟ್ ಸಕ್ಸಸ್ ನಂದು ಆಗುತ್ತೆ. ಆಮೇಲೆ ಒಳ್ಳೆ ಟೀಮ್, ನಮ್ಮ ಮುರಳಿ ಸರ್ ಬಗ್ಗೆ ಹೇಳಂಗೆ ಇಲ್ಲ, ತುಂಬ ಸಪೋರ್ಟಿವ್, ತುಂಬ ಮಾಡಿದ್ರು. ಒಂದು ರೌಂಡ್ ಸಾಂಗ್ಗಳನ್ನ ಮಾಡಿ ಮುಗಿಸಿದ ಮೇಲೆ ಇಲ್ಲ ನಮಗೆ ಸಾಂಗ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತೇಳಿ ಮತ್ತೆ ಇನ್ನೊಂದಷ್ಟು ಇನ್ವೆಸ್ಟ್ ಮಾಡಿ ಲೈವ್ ಇವೆಲ್ಲ ತುಂಬ ವರ್ಕ್ ಮಾಡಿಸಿದ್ರು. ಥ್ಯಾಂಕ್ ಯು. ನಮ್ಮ ಅರುಣ್ ಸಾಹಿತ್ಯ ತುಂಬ ಚೆನ್ನಾಗಿ ಬರ್ತಾರೆ ಈ ಹಾಡಿಗೆ. ಅಂಧ ಕಾಲದಲ್ಲಿ ಹಾಡು ಹಿಟ್ಟಾಗಿದೆ, ಅದು ಚೆನ್ನಾಗಿ ಹೋಗ್ತಾ ಇದೆ. ಅದು ಇನ್ನೂ ನಮಗೆ ವೈರಲ್ ಹೆಂಗೆ ಮಾಡ್ಬೇಕಂತ ಗೊತ್ತಿಲ್ಲ, ಹೆಂಗೆ ಸಾಂಗ್ ಜನರಿಗೆ ತಲುಪಿಸ್ಬೇಕು ಅಂತ. ಹಾಡು ನೋಡಿದವ್ರು ಮೆಚ್ಕೋತಿದ್ದಾರೆ, ತೋರ್ಸೋದೇ ಪ್ರಾಬ್ಲಮು. ಈ ಹಾಡು ತುಂಬ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ದಿಸ್ ಇಸ್ ಸೋ ಗುಡ್ ಮೇಕಿಂಗ್. ನಮ್ಮ ಕನ್ನಡದಲ್ಲಿ ಇದು ವಿಶಿಷ್ಟವಾದಂಥ ಒಂದು ಮೇಕಿಂಗ್ ಹಾಡು ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸರ್. ತುಂಬ ಮಾಡಿದ್ರು ಸರ್, ನಿಮ್ಗೆ ಗೊತ್ತಿಲ್ಲ, ಸಖತ್ ಎನರ್ಜೆಟಿಕ್ ಅವರು. ಆಮೇಲೆ ಟೋನೇ ಬೇರೆ ಲೆವೆಲ್ ಇರುತ್ತೆ ಅವ್ರ ಟೋನು. ತುಂಬ ಹಾಡು ಕಂಪೋಸ್ ಮಾಡೋದು. ನನಗೆ ಸಾರ್ಗೆ ಒಂದು ಸ್ಪೆಷಾಲಿಟಿ ಇದೆ, ಒಳ್ಳೆ ಸಕ್ಕತ್ತಾಗಿ ಚೂಸ್ ಮಾಡ್ತಾರೆ. ಅಂಧಕಾಲದಲ್ಲಿ ಹಾಡು ಮೊದಲೇ ಕೇಳಿದಲ್ಲ, ಆ ಹಾಡಲ್ಲಿ ನಾ ಬೇರೆ ಲಿರಿಕ್ಸ್ ಬರ್ತಿದ್ದೆ, ಏನೋ ಬರ್ದ್ಬಿಟ್ಟು ಮಾಡಿದ್ದೆ. ಸಾರ್ ಸಡನ್ ಆಗಿ ಬಂದ್ಬಿಟ್ಟು ಇಂಥ ಕಾಲದಲ್ಲಿ ನೀನೇ ನನ್ನ ಮುಂದೆ ಅಂದ್ರೆ, ಸಾರ್ ಇದು ತಮಿಳ್ ಇದು ಅಂದ್ರು. ಇಲ್ಲ, ಅದು ಕನ್ನಡ ಇದು ಲೋಕಿ, ಅದು ನಮ್ಮ ಹಳೆಗನ್ನಡ ಇದು. ನಾನು ಒಪ್ಪಿಲ್ಲ, ಅವರು ಒಪ್ಪಿಲ್ಲ. ಫೈನಲಿ ಹೆಂಗೋ ಮ್ಯಾಜಿಕ್ ಮಾಡಿ ಅದನ್ನ ಇಡಿಸ್ಬಿಟ್ರು. ಕನ್ನಡ ಸರ್, ಅದು ಕನ್ನಡನೇ ಸರ್ ಆಕ್ಚುಲಿ. ಅಂಧ ಕಾಲದಲ್ಲಿ ಅಂದ್ರೂ ಹಳೆಗನ್ನಡ. ಅಂದ್ರೆ ಸರ್, ನಾನು ನೋಡ್ದಂಗೆ ಸರ್ ಏನೇನು ಚೂಸ್ ಮಾಡೋದು ಎಲ್ಲ ಕರೆಕ್ಟ್ ಆಗಿತ್ತು. ಅರ್ಫಾಜ್ ಉಲ್ಲಾಲ್ ಕೇಳಿ ವಿಜಯ್ ಪ್ರಕಾಶ್ ಅವ್ರು ವಾಯ್ಸ್ ಇದ್ರು. ತೂ ಮೇರಾ ರಾಣಿ ರಾಣಿ ಅನ್ನೋ ಪಾರ್ಟು ಅರ್ಫಾಜ್ ಉಲ್ಲಾಲೇ ಆಡಬೇಕು ಅಂದ್ರು. ಇವನ್ ಐ ಅಪೋಸ್ ದಟ್, ಬಟ್ ಎವ್ರಿಥಿಂಗ್ ಯು ಚೂಸ್ ಆನ್ ದಿಸ್ ಸೈಡ್ ಸರ್. ಅದೇ ಈಸ್ ಅ ವಿಷನರಿ ಪರ್ಸನ್. ಅದು ಒಂದು ಲೈನ್ ಇದೆ ಸರ್, ಸ್ಪೆಷಲಿ ಬಿಡೇನು ಕೈಯ ಅಂತ ಬರುತ್ತೆ. ಬಿಡೇನು ಕೈಯ ಅಂತ ಒಂದು ಲೈನ್ ಬರುತ್ತೆ. ಆ ಕೈ ಬಿಡಲ್ಲ ಅಂದ ತಕ್ಷಣ ಅವನ್ನ ಬಿಟ್ಬಿಡ್ತಾನ ಅವನು. ಅಂದ್ರೆ ದರ್ಶನ್ ನ್ಯೂ ಥಾಟ್ ತೆಗೆದು ಬೆಟ್ಟದಿಂದ. ಅದೇ ಸರ್, ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಐ ಆಲ್ವೇಸ್ ಥ್ಯಾಂಕ್ಫುಲ್ ಫಾರ್ ದಿಸ್. ಆಗಿತ್ತು ಸರ್, ತುಂಬ ಚೆನ್ನಾಗಿ ಬಂದಿದೆ ಸರ್. ಸಿನಿಮಾ ತುಂಬ ಚೆನ್ನಾಗಿದೆ. ಫನ್ನು, ಆ ನಗು, ಆ ಎನರ್ಜಿ. ಅಶೋಕ್ ಸರ್ ಎನರ್ಜಿನ ಹೀರೋ ಹಂಗೆ ಅವ್ರು ತಳ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ. ಚೆನ್ನಾಗಿದೆ ಸರ್. ದಯವಿಟ್ಟು ಸಿನಿಮಾ ನೋಡ್ಬೇಕು ಜನ ಅಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಲೋಕಿ ಸರ್. ಈಗ ಸಿನಿಮಾಟೋಗ್ರಾಫರ್ ಈ ಹಾಡಿಗೆ ಪೃಥ್ವಿ ಮಾಲೂರ್ ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸೌಮ್ಯ. ಇದು ಮೊದಲನೇ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದಿದ್ದಕ್ಕೆ. ಥ್ಯಾಂಕ್ ಯು ಅಶೋಕ್ ಸರ್, ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಮುರಳಿ ಸರ್. ಇದೇ ಥರ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಸಿನಿಮಾದ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. 2 ಸಾಂಗು ನೋಡಿದ್ದೀರಾ, ನೀವೆಲ್ಲರೂ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ತುಂಬ ಖುಷಿ ಆಯಿತು. ಫಸ್ಟ್ ಸಾಂಗ್ದು ಎಲ್ರಿಗೂ ಹೋಪ್ ಕೊಟ್ಟಿದೆ. ಸೆಕೆಂಡ್ ಸಾಂಗ್ ಕೂಡ ಇದೇ ಥರ ಇನ್ನೂ ರೀಚ್ ಆಗುತ್ತೆ ಅಂತ ಖುಷಿ ಪಡ್ತೀನಿ. ಮೂವಿ ಕೂಡ ನೀವೆಲ್ಲರೂ ನೋಡಿ ನಮಗೆ ಆಶೀರ್ವಾದ ಮಾಡಿ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡ್ತಾಯಿರಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಸರಿಲ್ಲ, ನಾನು ಬೇಸಿಕಲಿ ಆ್ಯಕ್ಟರ್ ಆಗಬೇಕಂತಲೇ ಬಂದೆ. ಅದು ಒಂದು ಆಲ್ಬಮ್ ಸಾಂಗ್ ಮಾಡಿದೆ ರುದ್ರ ಮಾಸ್ಟರ್ ಜೊತೆ. ಸೊ ಅದಾದಮೇಲೆ ಸರ್ ಆಡಿಷನ್ ಕೊಟ್ಟಿದ್ದು. ಸೊ ಅದರಲ್ಲಿ ಸೆಲೆಕ್ಟ್ ಆಗಿ ಇವಾಗ ಮಾಡಿದೆ. ಸರ್ ಕ್ಯಾರೆಕ್ಟರ್ ಬಂದು ನಾನು ಯಾವಾಗಲೂ ಸೀರಿಯಸ್ ಆಗಿ ಇರ್ತೀನಿ, ಕೋಪ ಮಾಡ್ಕೊಂಡಿರ್ತೀನಿ. ಅದಾದಮೇಲೆ ಸರಿ ಆಗ್ತೀನಿ. ಲೈಕ್ ಲವ್ ಸ್ಟಾರ್ಟ್ ಆಗುತ್ತೆ. ಎಲ್ಲ ಥರನೂ ಇದೆ ಸರ್. ಎಮೋಷನ್ ಹಾಂ, ಯಾವಾಗಲೂ ನಾನೇ ಹೇಳ್ತಿರ್ತೀನಿ. ಥ್ಯಾಂಕ್ ಯು ಸರ್. ಇಲ್ಲ, ನಾನು ಬೇಸಿಕಲಿ ನಾನು ಡ್ಯಾನ್ಸರ್ ಅಲ್ಲ. ಹಾಂ ಸರ್, ನನಗೆ ಖುಷಿ ಸರ್. ಚಾಲೆಂಜಿಂಗ್ ಆಗಿತ್ತು ಅಂದರೆ ನನಗಿನ್ನೂ ಖುಷಿ ಆಯಿತು. ಸೊ ನಾನು ಮಾಡೋಕ್ಕೆ ಆಪರ್ಚುನಿಟಿ ಸಿಗ್ತದೆ ಅಂತಂದರೆ ನನಗೆ ಇನ್ನೂ ಖುಷಿ. ಪ್ರಾಕ್ಟೀಸ್ ಎಲ್ಲ ಚೆನ್ನಾಗಿ ಮಾಡಿದ್ವಿ. ಸೊ ಔಟ್ಬಿಟ್ಟು ನೋಡಿದಾಗ ನನಗೆ ಇನ್ನೂ ತುಂಬ ಖುಷಿ ಆಯಿತು ಸರ್. ಓ, ನಾನಾಯ್ತು ಮಾಡಿರೋದು ಅಂತ.
ಇಲ್ಲ ಸರ್ ಇದೊಂದು. ಥ್ಯಾಂಕ್ ಯು ಸರ್. ಈಗ ನಮ್ಮ ಚಿತ್ರದ ನನ್ನ ಹೆಸರು ಭರತ್. ಈ ಹಿಂದೆ ಒಂದು ಬ್ಲ್ಯಾಂಕ್ ಅಂತ ಒಂದು ಸಿನಿಮಾ ಮಾಡಿದೆ, ಅದರಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದೆ ನಾನು. ಈಗ ಅವನಿರಬೇಕಿತ್ತು ಚಿತ್ರದಿಂದ ಕಂಪ್ಲೀಟ್ ಹೀರೋ ಆಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಿದ್ದೀನಿ. ಫಸ್ಟ್ ಆಫ್ ಆಲ್ ಈ ಒಂದು ಮೂಮೆಂಟ್ನ ತಗೊಂಡು ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಏನಕ್ಕೆ ಅಂದರೆ ಕನ್ನಡ ಚಿತ್ರರಂಗದ ಪ್ರತಿಯೊಂದು ಸುದ್ದಿನೂ ಪ್ರತಿ ಮನೆಗೂ ರೀಚ್ ಆಗ್ತಿದೆ ಅಂದರೆ ಅದು ನಿಮ್ಮಿಂದ. ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮದು ಫಸ್ಟ್ ಸಾಂಗ್ ಅಂದ ಕಾಲದಲ್ಲಿ ಸಾಂಗು ತುಂಬ ದೊಡ್ಡ ಮಟ್ಟದಲ್ಲಿ ರೀಚ್ ಆಗಿದೆ. ಒಂದು ಆರ್ಗ್ಯಾನಿಕ್ ವ್ಯೂಸ್ ಆಗಿ 1 ಮಿಲಿಯನ್ ಪ್ಲಸ್ ವ್ಯೂಸ್ ಆಗಿದೆ ಇವಾಗ. ಸೊ ಇದಕ್ಕೆಲ್ಲ ಮೇನ್ ಕಾರಣಕರ್ತರು ನೀವು, ಟ್ರೋಲ್ಸರ್ ಆಗಿರ್ಬೋದು, ಏನು ಮೀಡಿಯಾದವರು, ರೀಲ್ಸ್ ಅವರು, ಪ್ರತಿಯೊಬ್ಬರು ತುಂಬ ಸಪೋರ್ಟ್ ಮಾಡಿದ್ದೀರಾ. ಅದಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ರೀಚ್ ಆಗಿದೆ. ಪ್ರತಿಯೊಬ್ಬರು ಸಾಂಗನ್ನ ತುಂಬ ಇಷ್ಟಪಟ್ಟಿದ್ದಾರೆ. ಇದನ್ನ ಶ್ರೀಮುರಳಿ ಸರ್ ರಿಲೀಸ್ ಮಾಡಿಕೊಟ್ರು. ಅವರಿಗೆ ಈ ಸ್ಟೇಜಲ್ಲಿ ಕೂತಿರೋ ಎಲ್ಲರ ಪರವಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರ ಅಮೃತ ಹಸ್ತದಿಂದ ನಮ್ಮ ಸಾಂಗನ್ನ ರಿಲೀಸ್ ಮಾಡಿಕೊಟ್ರು. ಅದಕ್ಕೆ ತುಂಬ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಸಿಕ್ತು. ಆಮೇಲೆ ಎಲ್ಲರೂ ತುಂಬ ಒಳ್ಳೆ ಅಭಿಪ್ರಾಯನ ವ್ಯಕ್ತಪಡಿಸ್ತಿದ್ದಾರೆ. ತುಂಬ ಖುಷಿ ಆಗುತ್ತೆ. ಫಸ್ಟ್ ಸಾಂಗು ನಮ್ಗೊಂದು ಬೆಸ್ಟ್ ಓಪನಿಂಗ್ ಅಂತ ಹೇಳ್ಬೋದು. ಅದಾದಮೇಲೆ ಈಗ ಓಹೋ ಹೃದಯ ರಿಲೀಸ್ ಆಗಿದೆ. ಎಲ್ಲರಿಗೂ ಇಷ್ಟ ಆಯ್ತಾ? ಒಂದು ತುಂಬ ಎಫರ್ಟ್ ಹಾಕ್ಬಿಟ್ಟು ಎಲ್ಲರೂ ಒಂದು ಟೀಮ್ ಆಗಿ ವರ್ಕ್ ಮಾಡಿದ್ದೀವಿ. ಇದೆಲ್ಲರೂ ಜನಕ್ಕೆ ತುಂಬ ಚೆನ್ನಾಗಿ ರೀಚ್ ಆಗಬೇಕು ಅಂತ ಕೇಳ್ಕೊತೀನಿ. ಯಾಕೆಂದರೆ ನಾವೆಲ್ಲ ಹೊಸಬ್ರಿಗೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಮಾಧ್ಯಮ ಮಿತ್ರರು ನೀವೇ ನಮಗೆ ಸಪೋರ್ಟ್ ಮಾಡಬೇಕು. ಆ್ಯಂಡ್ ಇನ್ನೊಂದು ಖುಷಿ ಮೂಮೆಂಟ್ ಏನು ಅಂದರೆ ಅಪ್ಪು ಸರ್ ಅವ್ರದ್ದು ಫಿಲಮ್ ರಿಲೀಸ್ ಆಗಿದೆ ನೆನ್ನೆ. ತುಂಬ ಸಕ್ಕತ್ತಾಗಿ ಓಪನಿಂಗ್ ತಗೊಂಡಿದೆ. ಆ್ಯಂಡ್ ಖುಷಿ ಏನಪ್ಪ ಅಂದರೆ ಅವ್ರ ಆಶೀರ್ವಾದ ನಮ್ಮ ಮೇಲಿದೆ. ನಾವು ಅವ್ರನ್ನ ತುಂಬ ಇಷ್ಟಪಟ್ಟಿದ್ದೀವಿ. ವಿ ಲವ್ ಯು ಅಪ್ಪು ಸರ್. ಆ್ಯಂಡ್ ಥ್ಯಾಂಕ್ಸ್ ಎಂಟೈರ್ ಮೀಡಿಯಾ ಫಾರ್ ಸಪೋರ್ಟಿಂಗ್ ಅಸ್. ಆ್ಯಂಡ್ ನೀವೆಲ್ಲ ನಮ್ಗೆ ಇದೇ ಥರ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ. ಸರ್ ಹೆಂಗೆ ಅಂದರೆ ಒಬ್ಬ ಸೀರಿಯಸ್ ಸಿಚುವೇಶನಲ್ಲಿ ಇದ್ದಾಗ ಏನಾದ್ರು ಮಾತಾಡಿದ್ರೆ ಕಾಮಿಡಿ ಆಗಬೇಕು. ತುಂಬ ಕಾಂಪ್ಲಿಕೇಶನ್ ಇದೆ ಸರ್ ಕ್ಯಾರೆಕ್ಟರ್. ಎಲ್ಲ ಶೇಡ್ಸಲ್ಲೂ ಬರುತ್ತೆ. ಆ್ಯಂಡ್ ನಿಮಗೆ ಎಲ್ಲ ಥರ ಇದೆ ಸರ್. ಒಂದು ಲವ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಒಂದು ಸೀರಿಯಸ್ ಸಿಚುವೇಶನ್ಸ್ ಆಗಿರ್ಬೋದು, ಎಲ್ಲನೂ ಕ್ಯಾರಿ ಮಾಡೋವಂಥ ಒಂದು ಕ್ಯಾರೆಕ್ಟರ್ ಸರ್. ಏನು ಸರ್? ಹೌದು ಸರ್, ಹೌದು ಸರ್. ಇಲ್ಲ, ಎಲ್ಲ ಒಂದೊಂದು ಟೇಕಲ್ ಮಾಡ್ಕೊಂಡು ಹೋಗಿದ್ದೀವಿ ಸರ್. ಎಲ್ಲ ಸರ್ ಚೆನ್ನಾಗಿ ಟ್ರೈನ್ ಮಾಡ್ತಿದ್ರು. ಆ್ಯಂಡ್ ಇನ್ನೊಂದು ಹೇಳಬೇಕು, ನಮ್ಮ ಡೈರೆಕ್ಟರ್ ಸರ್ ಎಲ್ಲ ಕ್ಲೀನಾಗಿ ತುಂಬ ಚೆನ್ನಾಗಿ ಮಾಡಿದ್ವಿ ಸರ್. ರೋಪ್ಸ್ ಎಲ್ಲ ಜೀಪಿಗೆ ಮಾತ್ರ ರೋಪ್ ಹಾಕಿದ್ದು, ಇನ್ನೆಲ್ಲ ನಾವೇ ಮಾಡಿದ್ವಿ ಸರ್. ಇನ್ನು ಪ್ರತಿಯೊಂದು ಏನೇ ಸ್ಟೆಂಟ್ಸ್ ನೀವು ಅದ್ರಲ್ಲಿ ಏನೇನು ನೋಡ್ತೀರಾ ಪ್ರತಿಯೊಂದು ನಾವೇ ಪ್ರಾಕ್ಟೀಸ್ ಮಾಡ್ಬಿಟ್ಟು ಮಾಡಿದ್ವಿ ಸರ್. ಅಂದರೆ ತುಂಬ ಚೆನ್ನಾಗಿ ಕೋರಿಯೋಗ್ರಾಫ್ ಆಗಿತ್ತು. ಆ್ಯಂಡ್ ಅದನ್ನು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರು ಅಶೋಕ್ ಸರ್. ಸರ್ ಆ್ಯಕ್ಚುಲಿ ಅಶೋಕ್ ಸರ್ ಒಂದು ಆಡಿಷನ್ ಮಾಡಿದ್ರು. ಆಡಿಷನಲ್ಲಿ ಸೆಲೆಕ್ಟ್ ಆಗಿದೆ ಸರ್. ಪರಿಚಯ ಇತ್ತು, ಪರಿಚಯ ಇತ್ತು. ಹಂಗೆ ಇತ್ತು. ಅದಾದ್ಮೇಲೆ ಈ ಒಂದು ಆಡಿಷನ್ ಮಾಡ್ಕೊಂಡ್ವಿ ನಮ್ಮ ಸಿನಿಮಾಗೆ ಹೇಗಿರುತ್ತೆ. ಆ ಸಿನಿಮಾಗೆ ಆಡಿಷನ್ ಮಾಡಿದಾಗ ಹೋಗಿ ಅಟೆಂಡ್ ಮಾಡಿದ್ದೆ ಸರ್. ಥ್ಯಾಂಕ್ ಯು ಸರ್. ಆ್ಯಂಡ್ ನಮ್ಮ ಮುರಳಿ ಸರು ನಮ್ಮ ಸಿನಿಮಾಗೆ ಏನೇನು ಬೇಕೋ ಅದನ್ನೆಲ್ಲ ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಂದು ಏನು ಕೇಳಿದ್ರು ಯಾರಿಗೂ ಇಲ್ಲ ಅಂದಿಲ್ಲ, ಎಲ್ಲರಿಗೂ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಆ್ಯಂಡ್ ಈ ಸಿನಿಮಾ ಇಷ್ಟು ಚೆನ್ನಾಗಿ ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋಕ್ಕೆ ಮೇನ್ ಕಾರಣನೇ ಅವರು, ನಮ್ಮ ಅನ್ನದಾತರು ಅಂತಲೇ ಹೇಳಬೇಕು. ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಸಿನಿಮಾದಲ್ಲಿ ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ನಮ್ಮ ಸಿನಿಮಾಗೆ ಸಹಾಯ ಮಾಡಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈಗ ನಮ್ಮ ಚಿತ್ರದ ನಾಯಕಿ ಸೌಮ್ಯ ಜಾನ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.